ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನಿವತ್ತಿನ ವಿಡಿಯೋದಲ್ಲಿ ಪುಣ್ಯಕ್ಷೇತ್ರ ಮಂತ್ರಾಲಯದ ಮಹತ್ವ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಐತಿಹಾಸಿಕ ಹಿನ್ನೆಲೆಯ ಕುರಿತು ವಿವರವನ್ನು ನೀಡ್ತಾ ಇದ್ದೇನೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೇಳಿ. ಸ್ನೇಹಿತರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನೆಲೆಸಿರುವ ಈ ಮಂತ್ರಾಲಯ ಕ್ಷೇತ್ರ ಕೇವಲ ಒಂದು ಪುಣ್ಯಕ್ಷೇತ್ರವಲ್ಲ, ಅದು ಭಕ್ತಿಯ ಮತ್ತು ಜ್ಞಾನದ ಸಂಗಮವಾಗಿದೆ. ಈ ಪವಿತ್ರ ಕ್ಷೇತ್ರದ ಹಾಗೂ ರಾಯರ ಹಿನ್ನೆಲೆಯನ್ನ ನಾನು ಈ ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಐತಿಹಾಸಿಕ ಹಿನ್ನೆಲೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಪರಂಪರೆಯ ಮಹಾನ್ ಸಂತರು. ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದರು. ಇವರ ಬಾಲ್ಯದ ಹೆಸರು ವೆಂಕಟನಾಥ. ವೆಂಕಟನಾಥರು ಸಕಲ ವಿದ್ಯಾ ಪಾರಂಪರತರಾಗಿದ್ದರು. ವೀಣಾ ವಾದನದಲ್ಲಿ ಇವರು ನಿಪುಣರಾಗಿದ್ದರಿಂದ ಇವರನ್ನ ವೀಣಾ ವೆಂಕಟ ಭಟ್ಟ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಶ್ರೀ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆ ಪಡೆದು ಶ್ರೀ ರಾಘವೇಂದ್ರ ತೀರ್ಥರಾದರು. ಅವರು ಸುಮಾರು 50 ವರ್ಷಗಳ ಕಾಲ ಮಧ್ವ ಮತದ ಪೀಠಾಧಿಪತಿಗಳಾಗಿ ಧರ್ಮ ಪ್ರಚಾರವನ್ನ ಮಾಡಿದರು. ಭಕ್ತರ ನಂಬಿಕೆಯಂತೆ ರಾಯರು ಮೊದಲು ಶಂಕುಕರ್ಣ ದೇವತೆಯಾಗಿದ್ದರು. ನಂತರ ಭಕ್ತ ಪ್ರಹ್ಲಾದ, ಆ ಬಳಿಕ ಬಾಹ್ಲಿಕ ರಾಜ ಮತ್ತು ವ್ಯಾಸರಾಜರಾಗಿ ಅವತರಿಸಿದರು. ಮಂತ್ರಾಲಯ ಪುಣ್ಯಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆ. ಮಂತ್ರಾಲಯಕ್ಕೆ ಅತ್ಯಂತ ಪ್ರಾಚೀನ ಇತಿಹಾಸವಿದೆ. ಇದನ್ನ ಹಿಂದೆ ಮಂಚಾಲೆ ಅಂತ ಕೂಡ ಕರೆಯಲಾಗ್ತಾ ಇತ್ತು. ತುಂಗಭದ್ರಾ ನದಿಯ ದಂಡೆಯ ಮೇಲಿರುವ ಈ ಭೂಮಿ ಭಕ್ತ ಪ್ರಹ್ಲಾದನು ಯಜ್ಞ ಮಾಡಿದ ಪವಿತ್ರ ಸ್ಥಳವೆಂದು ನಂಬಲಾಗಿದೆ. ಇನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ತಾವು ಸಶರೀರ ವೃಂದಾವನ ಪ್ರವೇಶಿಸಲು ಇದೇ ಸ್ಥಳವನ್ನ ಆರಿಸಿಕೊಂಡ್ರು. ಇದಕ್ಕೆ ಕಾರಣ ಈ ಭೂಮಿಯ ಮಣ್ಣು ಅತ್ಯಂತ ಪವಿತ್ರವಾದುದು ಎಂಬುದು ಅವರ ದಿವ್ಯ ದೃಷ್ಟಿಗೆ ಗೋಚರಿಸಿತ್ತು. ಆಗಿನ ಕಾಲದಲ್ಲಿ ಈ ಪ್ರದೇಶವು ಅದೋನಿ ನವಾಬನ ಆಳ್ವಿಕೆಗೆ ಒಳಪಟ್ಟಿತ್ತು. ರಾಯರ ಮಹಿಮೆಯನ್ನ ಕಂಡ ನವಾಬನು ಮಂಚಾಲೆ ಗ್ರಾಮವನ್ನ ರಾಯರಿಗೆ ದಾನವಾಗಿ ನೀಡಿದ್ದ. ರಾಯರ ಮಂದಿರದ ಮಹತ್ವ. ಮಂತ್ರಾಲಯ ಮಂದಿರವು ಕೇವಲ ಕಟ್ಟಡವಲ್ಲ, ಅದು ಜೀವಂತ ಶಕ್ತಿಯ ಕೇಂದ್ರವಾಗಿದೆ. ಕ್ರಿಸ್ತ ಶಕ 1671ರಲ್ಲಿ ರಾಯರು ಭಕ್ತರಿಗೆ ವಿದಾಯ ಹೇಳಿ ಜೀವಂತವಾಗಿ ವೃಂದಾವನವನ್ನ ಪ್ರವೇಶ ಮಾಡಿದರು. ರಾಯರು ವೃಂದಾವನ ಪ್ರವೇಶಿಸಲು ಮೊದಲು ತಾವು ಈ ವೃಂದಾವನದಲ್ಲಿ 700 ವರ್ಷಗಳ ಕಾಲ ಅದೃಶ್ಯ ರೂಪದಲ್ಲಿ ನೆಲೆಸಿ ಭಕ್ತರ ಕಷ್ಟಗಳನ್ನು ಪರಿಹರಿಸುವುದಾಗಿ ವಚನ ನೀಡಿದ್ದಾರೆ. ಈ ವೃಂದಾವನವನ್ನ ನಿರ್ಮಿಸಲು ಬಳಸಿದ ಶಿಲೆಯನ್ನ ಶ್ರೀರಾಮಚಂದ್ರನು ವನವಾಸದ ಸಮಯದಲ್ಲಿ ಕುಳಿತಿದ್ದ ಪವಿತ್ರ ಬಂಡೆಯಿಂದ ತರಲಾಗಿದೆ ಎಂಬ ಪ್ರತೀತಿ ಇದೆ. ಜಾತಿ ಮತ ಭೇದವಿಲ್ಲದೆ ಹರಕೆ ಹೊತ್ತು ಬರುವ ಭಕ್ತರಿಗೆ ರಾಯರು ಇಂದಿಗೂ ಕನಸಿನಲ್ಲಿ ಬಂದು ಮಾರ್ಗದರ್ಶನ ನೀಡುತ್ತಾರೆ ಎಂಬುದು ಲಕ್ಷಾಂತರ ಭಕ್ತರ ಅನುಭವವಾಗಿದೆ. ಮಂತ್ರಾಲಯದ ಆಧ್ಯಾತ್ಮಿಕ ಮಹತ್ವ. ಇಲ್ಲಿ ಹರಿಯುವ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯದಾಯಕ. ಕಷ್ಟಗಳಲ್ಲಿರುವವರು ಇಲ್ಲಿ ಬಂದು ಸಂಕಲ್ಪ ಮಾಡಿ ಪ್ರದಕ್ಷಿಣೆ ಅಥವಾ ಸೇವೆಗಳನ್ನು ಸಲ್ಲಿಸಿದರೆ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ರಾಯರನ್ನ ಕಲಿಯುಗದ ಕಾಮಧೇನು ಮತ್ತು ಕಲ್ಪವೃಕ್ಷ ಅಂತ ಕರೆಯಲಾಗುತ್ತೆ. ನಂಬಿದ ಭಕ್ತರನ್ನ ಅವರು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದು ಮಂತ್ರಾಲಯದ ಶಕ್ತಿಯಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮುಂದಿನ ಎಲ್ಲ ಆಧ್ಯಾತ್ಮಿಕ ಹಾಗೂ ಪವಿತ್ರ ಸ್ಥಳಗಳ ಒಂದು ವಿವರವನ್ನು ಪಡೆದುಕೊಳ್ಳಿ.